Praise the Lord. Hallelujah. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ನಮ್ಮ ದೇವರು ಒಳ್ಳೆಯವರು. ಎಷ್ಟು ಮಂದಿ ನಂಬ್ತೀರ ನಮ್ಮ ದೇವರು ನಿಜವಾಗಿ ಒಳ್ಳೆಯವರು? ನಾವು ಯಾವಾಗ ನಾವು ಪರಿಸ್ಥಿತಿಯನ್ನು ನೋಡ್ತೇವೋ ಆಗ ನಮಗೆ ದೇವರನ್ನು ಆರಾಧಿಸಲಿಕ್ಕೆ ಆಗುವುದಿಲ್ಲ. ಯಾವಾಗ ನಾವು ದೇವರನ್ನು ನೋಡ್ತೇವೋ ದೇವರ ವಾಕ್ಯ ಇರ್ತದೆ, ಆತನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು ಎಂಬುದಾಗಿ. ಬೈಬಲಲ್ಲಿ ಹೊಂದುವರು ಅಂತ ಇಲ್ಲ, ಹೊಂದಿದರು ಅಂತ ಉಂಟು. ಆಮೇಲೆ ಅವರ ಮುಖವು ಏನಂತೆ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಇವತ್ತು ನಾವು ಪರಿಸ್ಥಿತಿಯನ್ನು ನೋಡುವುದು ಬೇಡ, ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರನ್ನು ನೋಡೋಣ. ಹಾಲೆಲೂಯ. ನಾವು ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ, ಸ್ತೋತ್ರವನ್ನು ಸಲ್ಲಿಸೋಣ. ಆತನು ಮಾಡಿದಂತೆ ಎಲ್ಲ ಉಪಕಾರಗಳಿಗೋಸ್ಕರ ಬಾಯಿಗಳನ್ನು ತೆರೆದು ಇವತ್ತು ಮುಂಚಾನೆ ಸಮಯದಲ್ಲಿ ಸ್ತೋತ್ರವನ್ನು ಸಲ್ಲಿಸೋಣ. ಕಳೆದ 7 ತಿಂಗಳು ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ಪರಿಪಾಲಿಸಿದನ್ನು ನೆನೆಸಿ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಉಪಕಾರಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ, ದೇವರ ಮಹಿಮೆ ನಮ್ಮ ಮುಂದುಗಡೆ ಚಲಿಸಲಿಕ್ಕೋಸ್ಕರ ನಾವು ದೇವರ ಹತ್ರ ಪ್ರಾರ್ಥಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಅಪ್ಪ, ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯವನು ಅಪ್ಪ, ನೀನು ಒಳ್ಳೆಯವನು ಸ್ವಾಮಿ. ನೀನು ಕೃಪಾಪೂರ್ಣನಾದ ದೇವರು ಅಪ್ಪ, ಕರುಣೆಯುಳ್ಳ ದೇವರು ಆಗಿದೆಯಪ್ಪ. ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಉನ್ನತನಾದವನೇ, ಸರ್ವಶಕ್ತನಾಗಿರುವ ಆತನೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ ದೇವರೇ ನಿನಗೆ ಸ್ತೋತ್ರ. ಕಡಲ ಮೇಲೆ ಚಲಿಸಿದಂತ ದೇವರೇ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸೈತಾನನ ತಲೆಯನ್ನು ಚಚ್ಚಿದ ದೇವರೇ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ವರ್ಗ, ಮೃತ್ಯು, ಪಾತಾಳಗಳ ಶಕ್ತಿಗಳು ನಿನ್ನ ನಾಮದಲ್ಲಿ ಅಡ್ಡ ಬೀಳ್ತದಪ್ಪ. ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ತಂದೆ, ಇವತ್ತು ನಮ್ಮ ಆರಾಧನೆಯಲ್ಲಿ ನೀನು ಚಲಿಸುವಪ್ಪ. ನಿನ್ನ ಮಹಿಮೆಯನ್ನು ನಾವು ಕಾಣಬೇಕು ಸ್ವಾಮಿ, ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು ಅಪ್ಪ. ನಿನ್ನ ಬಲವನ್ನು ನಾವು ಕಾಣಬೇಕು ಸ್ವಾಮಿ. ತಂದೆ, ನಿನ್ನ ಮಹಿಮೆ ನಮಗೆ ಪ್ರಕಟವಾಗಲಿ ಸ್ವಾಮಿ. ನಾವೆಲ್ಲ ಉನ್ನತನಾದ ದೇವರಿಗೆ, ಸರ್ವಶಕ್ತನಾದ ದೇವರಿಗೆ ಮುಂಚಾನೆ ಸಮಯದಲ್ಲಿ ಮನಪೂರ್ವಕವಾಗಿ ಒಂದೇ ಮನಸ್ಸಿನಿಂದ ಎಲ್ಲರೂ ಸ್ತೋತ್ರವನ್ನು ಸಲ್ಲಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಸುರಕ್ಷಿತನಾಗಿರುವುದು ನನ್ನ ಶರಣು, ದುರ್ಗವು, ಭರವಸವು ನೀನೇ ಮಹೋನ್ನತನೇ. ಎಲ್ಲರೂ ಸೇರಿ ಹಾಡೋಣ. ಉನ್ನತನಾದವನೇ, ಸರ್ವಶಕ್ತನಾಗಿರುವವನೇ, ಮೊರೆ ಹೊಕ್ಕವರು ನನ್ನ ಆಶ್ರಯದಿ ಸುರಕ್ಷಿತರಾಗಿರುವರು. ನನ್ನ ಶರಣ
ತಪ್ಪಿಸಿ ನಮ್ಮನ್ನು ನಡೆಸಿದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅಪ್ಪ, ನೀನು ಉನ್ನತನಾದಕ್ಕಾಗಿ ಸ್ತೋತ್ರಪ್ಪ. ತಂದೆ, ನಮಗೆ ಯಾವುದು ಹಾನಿ ಮಾಡುವುದಿಲ್ಲ. ಮಧ್ಯಾಹ್ನದ ಬಿಸಿಲಾಗಲಿ ಯಾವುದೇ ಆಗಲಿ ನೀನು ಬೇಟೆಗಾರನ ಬಲೆಯಿಂದಲೂ ನಮ್ಮನ್ನು ತಪ್ಪಿಸಿ ತಂದೆ, ನೀನು ಸುರಕ್ಷಿತವಾಗಿ ರೆಕ್ಕೆಗಳ ಮರೆಯಲ್ಲಿ ಬಚ್ಚಿಟ್ಟು ಕಾಪಾಡಿ ನಡೆಸಿದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಕಾಪಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಉನ್ನತನಾದವನೇ ನಿನಗೆ ಸ್ತೋತ್ರ, ಸ್ತೋತ್ರಪ್ಪ, ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. Hallelujah. Hallelujah. God is good. God is good. And all the time. And all the time. Amen. ನಮ್ಮ ದೇವರು ಒಳ್ಳೆಯವನು. ನಮ್ಮೆಲ್ಲರ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. Amen. Hallelujah. ನಮಗೆ ದೇವರಿಗೆ ಸಮಾನನಾದ ಬೇರೆ ದೇವರು ಯಾರಾದ್ರಿದ್ದಾರೆ? ಯಾರಿಲ್ಲ. ಆತನಿಗೆ ಸಮಾನನಾದ ದೇವರು ಯಾರು ಇಲ್ಲ. ಆತನು ನಮಗೆ ಜಯವನ್ನು ಕೊಟ್ಟ ದೇವರಾಗಿದ್ದಾನೆ. ಆಮೇಲೆ ಕ್ರೂಜೆಯಲ್ಲಿ ಎಲ್ಲವನ್ನ ಆತನು ತೀರಿಕೆ ಎಂಬ ಶಬ್ದದಲ್ಲಿ ಮುಗಿಸಿ ನಮಗೆ ಇವತ್ತು ಜಯವನ್ನು ಕೊಟ್ಟಿದ್ದಾನೆ. Hallelujah. ಇವತ್ತು ನಾವು ಜಯಶಾಲಿಗಳು ಮಾತ್ರವಲ್ಲ, ನಾವು ಆತನಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. Hallelujah. ಜಯಶಾಲಿಗಳಿಗಿಂತ ನಾವು ಜಯಶಾಲಿಗಳು ಆಗಿದ್ದೇವೆ. Hallelujah. ನಾವೆಲ್ಲ ಸೇರಿ ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಎಂಬುದಾಗಿ ಹಾಡುತ್ತಾ ಆತನ ನಾಮವನ್ನು ಮಹಿಮೆಪಡಿಸುತ್ತೇವೆ. ಸಂತೋಷಪೂರ್ವಕವಾಗಿ ಒಂದು ಜಯ ಕೊಟ್ಟ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ
ರಕಲ ಮಸಿ ಅಂದರು. ಓ ನಿಮ್ಮ ಕರಕಲ ಮಸಿ ಅಂದರು. ಯೇಸುವ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಜೈ ಘೋಷದ ಶಬ್ದ ಮೊಳಗಲಿ, ಜೈ ಘೋಷದ ಶಬ್ದ ಮೊಳಗಲಿ. ಓ ನಿಮ್ಮ ಮಸಿ ಅಂದರು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿನ್ನ ಜಯಕ್ಕೋಸ್ಕರ ಸ್ತೋತ್ರಪ್ಪ, ನಿನ್ನ ಜಯಕ್ಕೋಸ್ಕರ ಸ್ತೋತ್ರಪ್ಪ, ನಿನ್ನ ಜಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಹೋಲಿ ಸ್ಪಿರಿಟ್ ಆದರೂ ನಮ್ಮ ಮಧ್ಯದಲ್ಲಿ ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಳ್ಳೋಣ, ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಳ್ಳೋಣ. ಆತನ ಮಾರ್ಗವನ್ನು ತೆರೆಯುವ ದೇವರು, ಅದ್ಭುತಗಳನ್ನು ಮಾಡುವಂತ ದೇವರು, ಅಸಾಧ್ಯವಾದಗಳನ್ನು ಸಾಧ್ಯತೆಗೆ ತರುವಂತ ದೇವರು. ಇವತ್ತು ಮುಂಜಾನೆ ಸಮಯದಲ್ಲಿ ಮಾರ್ಗವಿಲ್ಲದಲ್ಲಿ ಮಾರ್ಗವನ್ನು ತೆರೆಯುವ ದೇವರನ್ನು ನಾವು ಆರಾಧಿಸೋಣ ಒಂದೇ ಮನಸ್ಸಿನಿಂದ. Miracle worker, promise keeper, light in the darkness, my God, that is who you are. You are miracle, miracle worker, promise keeper, light in the darkness, my God, that is who you are. 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 You are here, touching every heart. I worship you. I worship you. You are here, healing every heart. Yes, Lord. I worship you. I worship you. You are here, touching every heart. I worship you. I worship you. You are here,
ಅದ್ಭುತ ಮಾಡುವೆ, ಪಾತಾಳ ಉಳಿಸುವೆ, ഇരുಳಲ್ಲಿ ಬೆಳಕು, ಯೇಸು ನೀನೇ ತಾನೇ. ಎಲ್ಲರೂ ಸೇರೋಣ. ಮಗ ಮಾಡುವೆ, ಅದ್ಭುತ ಮಾಡುವೆ, ಪಾತಾಳ ಉಳಿಸುವೆ, ഇരുಳಲ್ಲಿ ಬೆಳಕು, ಯೇಸು ನೀನೇ ತಾನೇ, ನೀನೇ ತಾನೇ, ನೀನೇ ತಾನೇ, ನೀನೇ ತಾನೇ. ಇರುವಾಗಲೇ ಮುಟ್ಟುತ್ತಿರುವೆ ನಮ್ಮ ಹೃದಯಗಳ, ಆರಾಧಿಸುವೆ. ಇರುವಾಗಲೇ ಗುಣ ಮಾಡುತ್ತಿರುವೆ, ವಾಗ್ದಾನವೇ ಗುಣ ಮಾಡುತ್ತಿರುವೆ. Yes, Lord. Thank you, Jesus. Oh, ಯೇಸುವೇ, ಸ್ತೋತ್ರ. ಆರಾಧಿಸುವೆ, ಕರೆಗಳನ್ನು ತಟ್ಟುತ್ತಾ ಮಾತು ಮಾಡುವಂತ ದೇವರಿಗೆ, ಅದ್ಭುತ ಮಾಡುವಂತ ದೇವರಿಗೆ, ಕತ್ತಲೆಯಿಂದ ಬೆಳಕಿಗೆ ನಮ್ಮನ್ನು ನಡೆಸಿದ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. Thank you, Jesus. ಅಪ್ಪ, ನಿನ್ನ ಚಲನೆ ನಮ್ಮ ಮಧ್ಯದಲ್ಲಿ ಇದಕ್ಕಾಗಿ ಸ್ತೋತ್ರಪ್ಪ. ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನೇ, ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರಪ್ಪ. ತಂದೆ, ನಿಮ್ಮ ಹೃದಯಗಳನ್ನು ಮುಟ್ಟಿದಕ್ಕಾಗಿ ಸ್ತೋತ್ರಪ್ಪ. ಸ್ವಸ್ಥತೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ಆತ್ಮನ ಬಲದಿಂದ ಬಲಪಡಿಸಿದಕ್ಕಾಗಿ ಸ್ತೋತ್ರಪ್ಪ. ನೀವು ನಮ್ಮನ್ನು ಪರಾಕ್ರಮಶಾಲಿಗಳು ಎಂಬುದಾಗಿ ಕರೆದದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆರಾಧಿಸುತ್ತೇನಪ್ಪ. ಇರುವಾಗಲೇ ಕಾರ್ಯವನ್ನು ಮಾಡಿ. ಮಾಡುವೆ, ಅದ್ಭುತ ಮಾಡುವೆ, ಪಾತಾಳ ಉಳಿಸುವೆ, ഇരുಳಲ್ಲಿ ಬೆಳಕು, ಯೇಸು ನೀನೇ ತಾನೇ. ಎಲ್ಲರೂ ಸೇರೋಣ. ಮಗ ಮಾಡುವೆ, ಅದ್ಭುತ ಮಾಡುವೆ, ಪಾತಾಳ ಉಳಿಸುವೆ, ഇരുಳಲ್ಲಿ ಬೆಳಕು, ಯೇಸು ನೀನೇ ತಾನೇ, ನೀನೇ ತಾನೇ, ನೀನೇ ತಾನೇ, ನೀನೇ
ಒಬ್ಬರಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನನ್ನ ಪ್ರೀತಿಯುಳ್ಳ ತಂದೆಯೇ. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ನಂಬ್ತೇನೆ ದೇವರ ವಾಕ್ಯ ಅದು ನಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ಹಲ್ಲೆಲೂಯ. ಇವತ್ತು ಅನೇಕ ಪುಸ್ತಕಗಳನ್ನು ಓದ್ತೇವೆ, ಆದರೆ ಒಂದು ಸಲ ಓದ್ತೇವೆ ಮತ್ತೆ ಓದುವುದಿಲ್ಲ. ಆದರೆ ಪ್ರತಿ ಬಾರಿ ಓದುವ ಏಕೈಕ ಪುಸ್ತಕ ಅದು ಬೈಬಲ್ ಆಗಿದೆ. ಹಲ್ಲೆಲೂಯ. ಇವತ್ತು ನಾನು ನಂಬ್ತೇನೆ ಈ ವಾಕ್ಯದೊಂದಿಗೆ ದೇವರು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಸತ್ಯವೇದ ಪುಸ್ತಕದಲ್ಲಿ ಮಾರ್ಕನು ಬರೆದ ಸುವಾರ್ತೆ ಅದರಲ್ಲಿ 4ನೇ ಅಧ್ಯಾಯ ಅದರಲ್ಲಿ 35ರಿಂದ 39ನೇ ವಾಕ್ಯ ತನಕ ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ಮಾರ್ಕನು ಬರೆದ ಸುವಾರ್ತೆ ಅದರಲ್ಲಿ 4ನೇ ಅಧ್ಯಾಯ 35ರಿಂದ 39 ವಚನ ತನಕ. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡೆದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಎಲ್ಲವೂ ಶಾಂತವಾಯಿತು. ಇಲ್ಲಿ ನಾವು ಎಲ್ಲರಿಗೂ ಗೊತ್ತುಂಟು ಈ ಒಂದು ಸಂದರ್ಭ. ಶಿಷ್ಯರು ಹೋಗ್ತಾ ಇದ್ರು, ದೋಣಿಯಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಏನ್ ಬಂದಂತೆ? ದೊಡ್ಡ ಬಿರುಗಾಳಿ ಬಂದಂತೆ. ಎಷ್ಟು ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಏನಾಯ್ತು ಆ ದೋಣಿಗೆ ಬಡೆದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು ಎಂಬುದಾಗಿ ಸತ್ಯವೇದ ಹೇಳ್ತಾರೆ. ನೋಡಿ, ಈ ಒಂದು ಬಿರುಗಾಳಿ ಇದು ಏನ್ ಮಾಡಿತ್ತು ಅಂತ ಹೇಳಿದ್ರೆ, ನಾಶ ಮಾಡಲಿಕ್ಕೆ ಬರುವಾಗ ಈ ದೋಣಿಯಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಹೌದಲ್ಲ? ಯೇಸು ಸ್ವಾಮಿ ಇದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾರಿದ್ದಾರೆ? ಎಷ್ಟು ಜನ ಹೇಳ್ತಾರೆ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿದ್ದಾರೆ? ಅಲ್ಲೆಲ್ಲೂಯ್ಯ. ನಮ್ಮ ಜೀವಿತದಲ್ಲಿ ಬಿರುಗಾಳಿ ಬರುವುದಿಲ್ಲ ಅಂತಲ್ಲ, ಬಿರುಗಾಳಿ ಬರ್ತದೆ. ಅಲ್ಲಿ ಆ ಬಿರುಗಾಳಿ ಬರುವಾಗ ನಾವು ಯಾವಾಗಲೂ ಒಂದು ಕನೆಕ್ಷನ್ ಇಡ್ಬೇಕು. ಯಾರ ಹತ್ರ? ಯೇಸು ಸ್ವಾಮಿ ಹತ್ರ ಒಂದು ಕನೆಕ್ಷನ್ ಇಡ್ಬೇಕು. ಎಷ್ಟು ಜನ ಕನೆಕ್ಷನ್ ಇಟ್ಟಿದ್ರೆ ಕೈ ಎತ್ತಿ ದೇವರಿಗೆ ಸ್ತೋತ್ರ ಇದೆ. ಅಲ್ಲೆಲ್ಲೂಯ್ಯ. ನಮ್ಮ ಕನೆಕ್ಷನ್ ಯಾರೊಟ್ಟಿಗೆ? ಅಲ್ಲಿ ಬಿರುಗಾಳಿಯನ್ನು ಶಾಂತಪಡಿಸುವ ದೇವರ ಬಳಿಯಲ್ಲಿ. ಇಲ್ಲಿ ನೋಡಿ, ಅವರು ಏನ್ ಮಾಡ್ತಿದ್ದ? ಬಿರುಗಾಳಿ ಬರುವಾಗ ಇವರು ಏನ್ ಮಾಡಿದ್ರು ಗೊತ್ತಿಲ್ಲ? ಫಸ್ಟ್ ಏನ್ ಮಾಡಿದ್ರು ಗೊತ್ತಿಲ್ಲ? ತಮ್ಮಲ್ಲಿ ಏನಾದ್ರೂ ಆಗ್ತದಂತ ಟ್ರೈ ಮಾಡಿದ್ರು. ಹೌದಾ? ತಮ್ಮ ಪ್ರಯತ್ನ ಪಟ್ಟರು, ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಮಾಡಿದ್ರು. ಲಾಸ್ಟ್ ಯಾರ ಬಳಿಗೆ ಹೋದದ್ದು? ಯೇಸು ಸ್ವಾಮಿಯ ಬಳಿಗೆ ಹೋದದ್ದು. ಹೌದಾ? ಪ್ರೈಸ್ ದಿ ಲಾರ್ಡ್. ಅಂದ್ರೆ ಅಷ್ಟ ತನಕ ಏನ್ ಮಾಡ್ತಿದ್ರು? ನಿದ್ರೆ ಮಾಡ್ಲಿಕ್ಕೆ ಯಾರು ಬಿಟ್ಟದ್ದು? ಶಿಷ್ಯರು ಬಿಟ್ಟದ್ದು. ನಮ್ಮ ದೇವರು ನಿದ್ರೆ ಮಾಡ್ತಾನ? 121ನೇ ಕೀರ್ತನೆ 3ನೇ ವಾಕ್ಯ ಏನ್ ಹೇಳ್ತದೆ ನೋಡಿ. ಕೀರ್ತನೆಗಳು 121ನೇ ಕೀರ್ತನೆ 3ನೇ ವಾಕ್ಯ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ. ನಂತರ ವಾಕ್ಯ ಹೇಳ್ತದೆ, ನಿನ್ನನ್ನು ಕಾಯುವವನು ದೇವರನ್ನು ತೂಕಡಿಸಬಾರ್ದು, ಅವನು ತೂಕಡಿಸಲಿಕ್ಕೆ ನಾವು ಬಿಡಬಾರ್ದಂತ. ಅಲ್ಲೆಲ್ಲೂಯ್ಯ. ಇವತ್ತು ಅನೇಕರ ಜೀವಿತದಲ್ಲಿ ಬಿರುಗಾಳಿ ಹೊಡಿಲಿಕ್ಕೆ ಕಾರಣ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿದ್ರೆ ಮಾಡುವ ಯೇಸುವನ್ನು ನೋಡ್ತಾ ಇದ್ದಾರೆ. ನಮ್ಮ ದೇವರು ನಿದ್ರೆ ಮಾಡುವ ದೇವರಲ್ಲ. ಅಲ್ಲಿ ನಮ್ಮ ದೇವರು ಏನ್ ಮಾಡುವುದಿಲ್ಲ? ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಸ್ರೇಲರನ್ನು ಕಾಯುವಾತ ಏನ್ ಮಾಡುವುದಿಲ್ಲಂತೆ? ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆದ್ರೆ ಇಲ್ಲಿ ನಿದ್ರೆ ಮಾಡ್ಲಿಕ್ಕೆ ಯಾರು ಬಿಟ್ಟದ್ದು? ಶಿಷ್ಯನೇ ಬಿಟ್ಟದ್ದು. ನೀವು ನೋಡಿ, ಪ್ರಲಾಪಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ನಿದ್ರೆಗೊಂಡಿದ್ದರು ನನ್ನ ಹೃದಯವು ಎಚ್ಚರಗೊಂಡಿತ್ತು ಎಂಬುದಾಗಿ. ಅಲ್ಲಿ ಹಾಗಾದ್ರೆ ಅವರು ನಿದ್ರೆ ಮಾಡಿದ್ದು ಅವರು ಏನಾಗ್ತಾರೆ? ಎಚ್ಚರವಾಗಿರ್ತಾರೆ. ಅಲ್ಲೆಲ್ಲೂಯ್ಯ. ಪ್ರೀಸ್ ನೋಡಿ, ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರು ಯಾವಾಗಲೂ ಎಚ್ಚರವಾಗಿರುವುದು. ತನ್ನ ಮಕ್ಕಳಿಗೋಸ್ಕರ ಕಾರ್ಯ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಕೆಲವು ಸಲ ದೇವರು ಮರೆಯಾಗಿರ್ತಾನೆ. ಯಾಕೆ ಗೊತ್ತಿಲ್ಲ? ಮರೆಯಾಗಲಿಕ್ಕೆ ಒಂದೇ ಕಾರಣ, ನನ್ನ ಮಕ್ಕಳು ನನ್ನನ್ನು ಆಶ್ರಯಿಸುತ್ತಾರೆ ಎಂಬುದಾಗಿ ನೋಡ್ಲಿಕ್ಕೆ. ಯೆಶಾಯ ಬರೆದ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದ್ರಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 15ನೇ ವಾಕ್ಯ. ಇಸ್ರಾಯೇಲರ ದೇವರೇ, ರಕ್ಷಕನೇ, ನಿಶ್ಚಯವಾಗಿಯೂ
ಅಲ್ಲೇ ಹಾಗಾದ್ರೆ ನಮ್ಮ ದೇವರು ಏನಂತೆ ಮರೆ ಮಾಡಿ ಇರ್ತಾರೆ. ಎಲ್ಲಿ ನನ್ನನ್ನು ಕರೀತಾರೆ, ಎಲ್ಲಿ ನನ್ನನ್ನು ಆಶ್ರಯಿಸ್ತಾರೆ, ಎಲ್ಲಿ ನನ್ನನ್ನು ಅಲ್ಲಿ ಫಲವಾಗಿ ಹತ್ತುಕೊಡ್ತಾರೆ, ಅವರಿಗೋಸ್ಕರ ಅವರು ಕಾಯ್ತಾ ಇರ್ತಾನೆ. ಎಷ್ಟು ಜನ ಕಾದುಕೊಂಡು ದೇವರೇ ನೀನು ನನ್ನ ಸಂಗಡ ಇರುವುದಕ್ಕೆ ಸ್ತೋತ್ರ ಎಂಬುದಾಗಿ ಅದು ನಮ್ಮ ದೇವರು ಮಾತನಾಡ್ತಾನೆ. ನಮ್ಮ ದೇವರಿಗೆ ಜೀವಶ್ವಾಸ ಗೊತ್ತುಂಟು, ಅವನೇ ನಿಮಗೆ ಜೀವಶ್ವಾಸ ಬರ್ಕೊಟ್ಟದ್ದು. ಎಷ್ಟು ಜನ ಹೇಳ್ತೀರಿ ಬೆಳಿಗ್ಗೆ ಹೇಳಲಿಕ್ಕೆ ಕಾರಣ ನಿಮಗೆ ಜೀವಶ್ವಾಸ ಕೊಟ್ಟು ಅವನು ಇಲ್ಲಿಗೆ ತಂದಿದ್ದಾನೆ. ಆದ್ರೆ ಇಸ್ರೇಲರಿಗೂ ಯೆಹೋವನಿಂದ ಯಾವ ರಕ್ಷಣೆ ಇದೆ ಹೇಳ್ರಿ? ನನಗೆ ಶಾಶ್ವತವಾದ ರಕ್ಷಣೆ ಸಿಗ್ತದೆ. ಯಾಕಂದ್ರೆ ನಾವು ಆರಾಧಿಸುವ ದೇವರು ಸಾಧಾರಣ ದೇವರಲ್ಲ, ಆತನು ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ದೇವರ ಮಕ್ಕಳೇ, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಏನು ಬಡೀತಂತೆ? ಗಾಳಿ ಬಡಿಯುತ್ತಂತೆ. ಯಾವುದಕ್ಕೆ ಗಾಳಿ ಬಡಿಯಿತು? ಅವರು ಹೋಗುವ ದೋಣಿಗೆ ಗಾಳಿ ಬಡಿಯುತ್ತೆ ಎಂಬುದಾಗಿ. ಕೆಲವು ಗಾಳಿ ಅದು ದೇವರಿಂದ ಬರ್ತದೆ. ಅಲ್ಲಿ ಕೆಲವು ಗಾಳಿ ಯಾರಿಂದ ಬರ್ತದೆ? ದೇವರಿಂದ ಬರ್ತದೆ. ನೀವು ನೋಡಿ ಆದಿಕಾಂಡ ಪುಸ್ತಕ ಅಲ್ಲಿ 8ನೇ ಅಧ್ಯಾಯವನ್ನು ನೀವು ಗಮನಿಸುವುದಾದ್ರೆ, ಆದಿಕಾಂಡ ಪುಸ್ತಕ ಅದರಲ್ಲಿ 8ನೇ ಅಧ್ಯಾಯದಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲಿ ಒಂದು ಗಾಳಿ ಬೀಸ್ತದೆ. ಅಲ್ಲಿ ಆ ಗಾಳಿ ಯಾವುದಂತ ಹೇಳಿದ್ರೆ, ಅಲ್ಲಿ ನಾವು ನೋಡುತ್ತೇವೆ ನೋಹನ ಕಾಲದಲ್ಲಿ, ಹೌದಲ್ವಾ, ದೇವರು ಏನ್ ಮಾಡ್ತಾರೆ? ಜಲಪ್ರಳಯ ತರ್ತಾನೆ. ಜಲಪ್ರಳಯ ತರುವಾಗ ನಾವೇ ಇಲ್ಲಿ ಹೋಗುತ್ತಿರುವಾಗ ಮಳೆ ಪ್ರಬಲವಾದಾಗ ಬೈಬಲ್ ಇರ್ತದೆ, ದೇವರು ಯಾರು ನೆನಪು ಮಾಡಿಕೊಂಡಂತೆ? ನೋಹನನ್ನು ನೆನಪು ಮಾಡಿಕೊಂಡು ಏನ್ ಮಾಡಿದ? ದೊಡ್ಡ ಗಾಳಿಯನ್ನು ಬೀಸಿ ಏನ್ ಮಾಡಿದ? ನೀರನ್ನು ತಗ್ಗಿಸಿದ. ಅಲ್ಲಿ ದೊಡ್ಡ ಗಾಳಿ ಬೀಸಿ ನೀರನ್ನು ಏನ್ ಮಾಡಿದಂತೆ? ಹಾಗಾದ್ರೆ ದೇವರು ಗಾಳಿ ಬೀಸಿದ್ರೆ ಏನಾಗ್ತದೆ? ನೀರು ತಗ್ತದೆ. ಹೇಳ್ರಿ ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಇವತ್ತು ನಮ್ಮ ದೇವರು ದೊಡ್ಡ ದೇವರು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗ ನೋಹನು ಹೋಗುವ ಹಡಗು ಎಲ್ಲಿ ನಿಂತಿದ್ದು ಗೊತ್ತುಂಟ? ಆರರಾಟಿ ಎಂಬ ಸೀಮೆಯ ದೊಡ್ಡ ಬೆಟ್ಟದಲ್ಲಿ ನಿಂತಿದೆ ವಾಕ್ಯ ಅಂತದೆ. ಹಲ್ಲೆಲೂಯ. ಆ ನೋಡಿ, ಆ ಗಾಳಿ ಬೀಸುವಾಗ ಏನಾಯ್ತು? ನೋಹ ಸುರಕ್ಷಿತವಾದ. ಹಲ್ಲೆಲೂಯ. ನಮಗೆಲ್ಲರೂ ಗೊತ್ತುಂಟು, ಮೋಶೆಯ ಬಗ್ಗೆ ಗೊತ್ತುಂಟು. ಮೋಶೆ ಐಗುಪ್ತ ದೇಶದಿಂದ ಹೊರಗೆ ಬಂದಾಗ ಕೆಂಪು ಸಮುದ್ರದ ಹತ್ರ ಬಂದು, ಕೆಂಪು ಸಮುದ್ರ ಬರುವಾಗ ಮೋಶೆ ಏನ್ ಮಾಡಿದ? ಕೈಯಲ್ಲಿದ್ದ ಕೋಲನ್ನು ಏನ್ ಮಾಡಿದ? ಚಾಚಿದ. ಕೈಯಲ್ಲಿದ್ದ ಕೋಲನ್ನು ಚಾಚಿದ. ವಿಮೋಚನ ಕಾಂಡ ಪುಸ್ತಕ 14:21 ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆಗ ಏನಾಯ್ತು ಗೊತ್ತುಂಟ? ಅವನು ಕೈ ಚಾಚುವಾಗ ಏನಾಯ್ತು? ಮೂಡನ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ದಡದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದ. ಎಂತ ದೇವರ ಶಕ್ತಿ! ಹಲ್ಲೆಲೂಯ. ಇಲ್ಲಿ ನೋಡಿ, ದೊಡ್ಡ ಗಾಳಿ ಮೂಡನ ದಿಕ್ಕಿನಿಂದ ಬೀಸಿ ಇಸ್ರೇಲ್ ಮಕ್ಕಳು ಕೆಂಪು ಸಮುದ್ರದಲ್ಲಿ ನಡೆಯುವಂತೆ ಮಾಡಿದ. ಇದು ಮೋಶನ ಕೋಲಲ್ಲ, ಇದು ಯಾರ ಪವರ್? ದೇವರ ಪವರ್. ಹಲ್ಲೆಲೂಯ. ಮೋಶೆ ಕೋಲಲ್ಲಿ ಏನು ಸಾಮರ್ಥ್ಯ ಇಲ್ಲ, ಸಾಮರ್ಥ್ಯ ಇರುವುದು ದೇವರಲ್ಲಿ. ಎಷ್ಟು ಜನ ಹೇಳ್ತೀರಿ ಇವತ್ತು ನನ್ನ ದೇವರಲ್ಲಿ ಇವತ್ತು ಸಾಮರ್ಥ್ಯ ಉಂಟು? ಅಲ್ಲಿ ಯಾವ ದೊಡ್ಡ ಬಿರುಗಾಳಿ ಬಂದ್ರು ಸಹ ದೇವರು ಅದನ್ನು ಶಾಂತಪಡಿಸಲಿಕ್ಕೆ ಇವತ್ತು ನಮ್ಮ ಮಧ್ಯೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಈ ಗಾಳಿ ಏನ್ ಮಾಡಿದಂತ ಹೇಳಿದ್ರೆ, ಏನ್ ಮಾಡಿತ್ತು? ಇಸ್ರೇಲರು ಒಣ ನೆಲದಲ್ಲಿ ಹೋಗುವಂತೆ ದೇವರು ಮಾಡಿದ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಕೆಲವು ಬಿರುಗಾಳಿ ಯಾರಿಂದ ಬರ್ತದೆ ಗೊತ್ತುಂಟ? ಕೆಲವು ಬಿರುಗಾಳಿ ಸೈತಾನದಿಂದ ಬರ್ತದೆ. ಹಲ್ಲೆಲೂಯ. ಕೆಲವು ಬಿರುಗಾಳಿ ಸೈತಾನನಿಂದ ಬರುವಂತದ್ದಾಗಿದೆ. ನೀವು ನೋಡಿ, ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ 4ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಅಲ್ಲೊಂದು ಬಿರುಗಾಳಿ ಬೀಸುತ್ತದೆ. ಹಲ್ಲೆಲೂಯ. ಆ ಬಿರುಗಾಳಿ ಹೆಸರೇನು ಗೊತ್ತುಂಟ? 27:4. ಅಪೊಸ್ತಲ ಕೃತ್ಯ 27:4. ಯಾವುದಂತೆ? ಎದುರು ಗಾಳಿ ಬೀಸುವುದರಿಂದ. ಎದುರು ಗಾಳಿ ಯಾಕೆ ಬೀಸು? ಮುಂದೆ ಹೋಗಬಾರ್ದಂತ. ಇವತ್ತು ನಿಮಗೆ ವಾಗ್ದಾನ ಉಂಟು. ಸೈತಾನ ಏನ್ ಮಾಡ್ತಾನೆ ಗೊತ್ತಿಲ್ಲ, ನೀವು ಮುಂದೆ ಹೋಗಬಾರ್ದಂತ ಏನ್ ಮಾಡ್ತಾನೆ? ಎದುರು ಗಾಳಿ ಬೀಸ್ತಾನೆ. ದೇವರಿಗೆ ಆಸೆ ನೀನು ಮುಂದೆ ಹೋಗ್ಬೇಕಂತ, ಆದ್ರೆ ನಿನ್ನ ಮುಂದೆ ಹೋಗ್ಲಿಕ್ಕೆ ಈ ಗಾಳಿ ಬಿಡ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ಗಾಳಿ ನಿನ್ನನ್ನು ಮುಂದೆ ಹೋಗಬಾರ್ದಂತ ಬೀಸ್ತಾ ಉಂಟು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇವತ್ತು ಸಾಗೆ ಇವರು ಎಲ್ಲಿಗೆ ಹೊರಟದ್ದು ಗೊತ್ತುಂಟ? ರೋಮಿಗೆ ಹೊರಟದ್ದು. ಆದ್ರೆ ರೋಮ್ ಮುಟ್ಟುವ ಮೊದಲು ರೋಮ್
ಒಂದು ಗಾಳಿ ಬೀಸ್ತಾ ಉಂಟು. ಸೈತಾನನಿಂದ ಗಾಳಿ ಬೀಸುವಾಗ ನೀನು ಆಶ್ರಯಿಸಬೇಕಾದದ್ದು ದೇವರಲ್ಲಿ. ಹಲ್ಲೆಲೂಯಾ. ನನ್ನ ಯೇಸುವಲ್ಲಿ ನಿದ್ರೆ ಮಾಡಲಿಕ್ಕೆ ನಾವು ಬಿಡಬಾರದು. ಅಲ್ಲಿ ನಾವು ಯಾವಾಗಲೂ ಎಚ್ಚರಗೊಂಡು ನಾವು ಪ್ರಾರ್ಥಿಸಬೇಕು. ಇಲ್ಲಿ ನೋಡಿ ಏನಾಯ್ತು, ಎದುರು ಗಾಳಿ ಬೀಸ್ತಿದ್ದಂತ ಬೈಬಲ್ ಸ್ಪಷ್ಟವಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಒಂದು ವಿಷಯ ಹೇಳ್ತೇನೆ, ವಾಗ್ದಾನ ಉಂಟ, ಅವನ ವಿರುದ್ಧ ಸೈತಾನ ಹೋರಾಡ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಉಂಟು, ಈ ವಾಗ್ದಾನವನ್ನು ನೀವು ಪಡೆದುಕೊಳ್ಳಬಾರದು ಎಂಬುದಾಗಿ ಈ ಗಾಳಿ ಬೀಸ್ತಾ ಉಂಟು. ಹಲ್ಲೆಲೂಯಾ. ಅದರ ಕೆಳಗೆ ನೋಡಿ 27ನೇ ವಾಕ್ಯ ಓದಿ ನೋಡ್ರಿ. ಅನೇಕ ದಿವಸ ನಿಧಾನವಾಗಿ ಸಾಗುತ್ತಾ ಎಷ್ಟೋ ಪ್ರಯಾಸದಿಂದ ಆ ಗಾಳಿಯು ನಮ್ಮನ್ನು ಅಲ್ಲಿಗೆ ಮುಟ್ಟಗೊಳಿಸದೆ. ಇವತ್ತು ಕೆಲವೊಂದು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಮುಟ್ಟದ ಹಾಗೆ ಈ ಗಾಳಿ ನಡೆಯುತ್ತಾ ಉಂಟು. ಎಷ್ಟು ಜನಕ್ಕೆ ಆಶೀರ್ವಾದ ಬೇಕು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಆಶೀರ್ವಾದಕ್ಕೆ ನೀನು ತಲುಪಬಾರದು ಎಂಬುದಾಗಿ ಈ ಗಾಳಿ ಬೀಸ್ತಾ ಉಂಟು. ಎಷ್ಟು ಅಲ್ಲಿ ನಿಮಗೆ ಆರೋಗ್ಯ ಬರಬಾರ್ದಂತೆ ಈ ಗಾಳಿ ಬೀಸ್ತದೆ. ನಿನ್ನ ಜೀವಿತದಲ್ಲಿ ಬ್ಲೆಸ್ಸಿಂಗ್ ಬರಬಾರ್ದಂತೆ ಈ ಗಾಳಿ ಬೀಸ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ಈ ಒಂದು ಹಡಗಿನ ವಿಶೇಷ ಏನಂತ ಹೇಳಿದ್ರೆ, ಈ ಒಂದು ಹಡಗಿನಲ್ಲಿ ಒಬ್ಬ ದೇವರ ಮನುಷ್ಯ ಇದ್ದಾನೆ. ಅವನ ಹೆಸರು ಅಪೊಸ್ತಲನಾದ ಪೌಲನು. ಅವನಿಗೆ ಗೊತ್ತಿತ್ತು ಈ ಹಡಗಲ್ಲಿ ಏನು ತೊಂದರೆ ಉಂಟು ಎಂಬುದಾಗಿ. ಅವನು ಹೇಳ್ತಾ ಇದ್ದಾನೆ, ಈ ಹಡಗು ಎಲ್ಲಿಯ ಒಂದು ಹೊಡಿಲಿಕ್ಕಿದೆ ಅಲ್ಲಿ. ಆದ್ರೆ ಅವನ ಮಾತನ್ನು ಯಾರು ಸಹ ಕೇಳ್ತಿಲ್ಲ, ಕ್ಯಾಪ್ಟನ್ಸ್ ಕೇಳ್ತಿಲ್ಲ, ಆ ಅಧಿಕಾರಸ ಕೇಳ್ತಿಲ್ಲ, ಯಾರು ಸಹ ಕೇಳ್ತಾ ಇರಲಿಲ್ಲ. ಯಾಕೆ? ಇವತ್ತು ಸಾಧಾರಣ ವ್ಯಕ್ತಿ ಅಂತ ಅವರ ಅಭಿಪ್ರಾಯ. ನಾನು ಒಂದು ವಿಷಯ ಹೇಳ್ತೇನೆ, ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನೀನು ದೇವರಿಂದ ಕರೆಯಲ್ಪಟ್ಟವನು. ದೇವರು ನಿನ್ನನ್ನು ಕರೆದಿದ್ದಾನೆ, ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನೀನು ನಿನ್ನ ಕುಟುಂಬದಲ್ಲಿ ಇರುವುದರಿಂದಲೇ ನಿನ್ನ ಮನೆಗೆ ಆಶೀರ್ವಾದ, ನಿನ್ನ ಮಕ್ಕಳಿಗೆ ಆಶೀರ್ವಾದ, ನಿನ್ನ ಪಟ್ಟಣಕ್ಕೆ ಆಶೀರ್ವಾದ. ಯಾಕೆಂದ್ರೆ ನಿನ್ನ ದೇವರು ತುಕ್ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಗಾಳಿಯು ನಮ್ಮನ್ನು ಅಲ್ಲಿಗೆ ಮುಟ್ಟಗೊಳಿಸದೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು. ಹಲ್ಲೆಲೂಯಾ. ಇನ್ನು ಮುಂದಕ್ಕೆ ಹೋಗುವುದಾದ್ರೆ ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ಬನ್ನಿ. ಸ್ವಲ್ಪ ಹೊತ್ತಿನ ಮೇಲೆ ಆ ದೀಪದ ಮೇಲಣಿಂದ ಏನಂತದ್ದು, ಆ ಗಾಳಿ ಹೆಸರು ಏನಂತೆ? ಹುಚ್ಚು ಗಾಳಿ. ಹುಚ್ಚರನ್ನು ನೋಡಿದ್ರೆ ಹೇಗೆ ಹೇಳ್ತಾರೆ, ಹುಚ್ಚರು ಹೇಗೆ ಹೇಳ್ತಾರೆ, ಅವ್ರು ಏನ್ ಮಾಡ್ತಾರಂತ ಇದು ಸಹ ಹಾಗೆ. ಹುಚ್ಚು ಗಾಳಿ ಏನ್ ಮಾಡ್ತಾರಂತ ನಮಗೆ ಗೊತ್ತಿರುವುದಿಲ್ಲ. ಇವತ್ತು ಆ ಹುಚ್ಚು ಗಾಳಿಯಿಂದ ನೀವು ಬಚಾವಾಗಬೇಕಾದ್ರೆ, ಯೇಸುವನ್ನು ನಿದ್ರೆ ಮಾಡುವುದಾದರೆ ಯೇಸುವನ್ನು ಎಚ್ಚರಿಸಿ ನಮ್ಮ ಬಳಿಗೆ ನಾವು ಕರೆಯಬೇಕು. ಯೇಸುವನ್ನು ನಮ್ಮಿಂದ ದೂರವಾಗಿಟ್ರೆ ಯೇಸು ಅಂತ ಹೇಳ್ಬೇಕು, ಯೇಸುವೆ ನನ್ನ ಜೀವಿತಕ್ಕೆ ಭಯ ಎಂಬುದಾಗಿ ಹೇಳಬೇಕು. ಈ ಹುಚ್ಚು ಗಾಳಿಯಿಂದ ದೇವರು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ಸ್ಪಷ್ಟ ಹೇಳ್ತದೆ ಏನಂತ ಹೇಳಿದ್ರೆ, ಈ ಹುಚ್ಚು ಗಾಳಿಯು ಹೊಡೆಯಿತು, ಆ ಹೊಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿಗೆದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದದರಿಂದ. ಹಲ್ಲೆಲೂಯಾ. ಗಾಳಿಗೆದುರಾಗಿ ನಿಲ್ಲಿಕ್ಕೆ ಯಾವುದು? ಹುಚ್ಚು ಗಾಳಿ. ಇವತ್ತು ನಾನು ಹೇಳ್ಬೇಕಾ, ನೀನು ಇವತ್ತು ಈ ಗಾಳಿ ಎದುರಾಗಿ ನಿಲ್ಬೇಕಾದ್ರೆ ಯೇಸು ನಿನ್ನ ಜೀವಿತದಲ್ಲಿ ಬರಬೇಕು. ಯೇಸುವನ್ನು ನೀನು ಸೆಂಟರ್ ಪೋರ್ಷನ್ ಆಗಿ ಮಾಡುವುದಾದ್ರೆ ಈ ಹುಚ್ಚು ಗಾಳಿಯಿಂದ ದೇವರು ತಪ್ಪಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ಇಲ್ಲಿದ್ದ ಕೆಲವರ ಜೀವಿತದಲ್ಲಿ ಕೆಲವೊಂದು ಗಾಳಿ ಹೊಡೆದದ್ದು ನಿಜ, ಆದ್ರೆ ಗಾಳಿ ಇನ್ನು ಮುಂದೆ ಹೊಡೆಯದಾಗೆ ನೀವು ಕರ್ತನ ಬಳಿಗೆ ಓಡಿ ಬಂದಿದ್ದೀರಿ, ನೀವು ಕರ್ತನನ್ನು ಇವತ್ತು ಆಶ್ರಯಿಸಿಕೊಂಡಿದ್ದೀರಿ. ಬೈಬಲ್ ಹೇಳ್ತದೆ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಆ ಹುಚ್ಚು ಗಾಳಿ ಅವರಿಗೆ ಹೊಡೆದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಬೈಬಲ್ ಹೇಳ್ತದೆ ಏನಂತ ಹೇಳಿದ್ರೆ, ಅವರಿಗೆ ನಿಲ್ಲುವುದಕ್ಕೆ ಆಗದೆ ಹೋಯಿತು ಎಂಬುದಾಗಿ. ಹಲ್ಲೆಲೂಯಾ. ನಂತರ ನೋಡಿ 27ನೇ ಅಧ್ಯಾಯ 18ನೇ ವಾಕ್ಯಕ್ಕೆ ಬನ್ನಿ. ಎಂದರೆ ಅತ್ಯಂತವಾಗಿ ಹೊಯ್ದಾಡಿಸಿದ್ರಿಂದ ಅವರು ಮರುದಿವಸ ಸರಕನ್ನು ಏನ್ ಮಾಡ್ತಿದ್ರಂತೆ? ಇವರು ಪ್ರಯಾಣದಲ್ಲಿ ರೋಮಿಗೆ ಹೋದದ್ದು. ರೋಮಿಗೆ ಹೋಗ್ಬೇಕಾದ್ರೆ ಏನ್ ಬೇಕು? ಆಹಾರ ಬೇಕು. ಅಲ್ಲಿ ಆಹಾರ ಬೇಕು, ಕೆಲವು ದಿವಸಗಳ ಪ್ರಯಾಣ. ಆದ್ರೆ ಈ ಗಾಳಿ ಏನ್ ಮಾಡಿದ್ದು ಗೊತ್ತುಂಟ? ಇದ್ದದ್ದು ಸಹ ಏನ್ ಮಾಡಿತ್ತು? ಕಳೆದುಕೊಳ್ಳುವ ಹಾಗೆ ಮಾಡಿತ್ತು.
ಇವತ್ತು ನಾನು ಇಲ್ಲಿದ್ದ ಕೆಲವರ ಜೀವಿತದಲ್ಲಿ ನೀವು ಕೆಲವೊಂದು ಕಳೆದುಕೊಂಡಿದ್ರೆ ಕರ್ತನಾತ್ಮನು ಇವತ್ತು ಹೇಳ್ತಾ ಇದ್ದೇನೆ, ನೀವು ದೇವರ ಬಳಿಗೆ ಬಂದದ್ರಿಂದ ಇವತ್ತು ನಿಮ್ಮನ್ನು ದೇವರು ಸುರಕ್ಷಿತವಾಗಿಡುತ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ಯಾವಾಗಲೂ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಇಸ್ರೇಲರ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ನಮ್ಮ ದೇವರ ಬಳಿಗೆ ನಾವು ಓಡಿ ಬರಬೇಕು, ನಮ್ಮ ಶರಣರ ಬಳಿಗೆ ಓಡಿ ಬರಬೇಕು. ಹಬಕ್ಕೂಕನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಓದಿರಿ. ಹಬಕ್ಕೂಕನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 3ನೇ ವಾಕ್ಯ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಹಾಗಾದ್ರೆ ದೇವರ ಕಾರ್ಯ ಅದು ಸರಿಯಾದ ಟೈಮಲ್ಲಿ ಮಾಡ್ತಾನೆ. ಎಷ್ಟು ಜನ ಅಂತೀರಿ ಅಲ್ಲೆಲ್ಲ ನನ್ನ ದೇವರು ಲೇಟ್ ಆಗಿ ಮಾಡುವುದಲ್ಲ, ನನ್ನ ದೇವರು ಸರಿಯಾದ ಟೈಮಲ್ಲಿ ಬರ್ತಾನೆ. ನೀನು ಹುಚ್ಚುಗಾಳಿಗೆ ಸಿಕ್ಕಿ ಬಿದ್ದರೆ ದೇವರದಿಂದ ಕಾಪಾಡಲಿಕ್ಕೆ ಒಂದು ಶಕ್ತನಾಗಿದ್ದಾನೆ. ನಾವು ಮಾತ್ರ ದೇವರಲ್ಲಿ ಇರಬೇಕು, ಅದು ಬಹಳ ಇಂಪಾರ್ಟೆಂಟ್. ಹೌದಾ? ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿದ್ದವರಿಗೆ ಅಪರಾಧ ನಿರ್ಣಯ ಇಲ್ಲ. ಕ್ರಿಸ್ತನಲ್ಲಿದ್ದವರಿಗೆ ದೇವರು ಯಾವಾಗಲೂ ಸುರಕ್ಷಿತರಾಗಿರ್ತಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ಹಾಡಾಡಿದೆವು, ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಾಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆ ಮರೆಯಲ್ಲಿ ಹುಡುಗಿಸಿ ಕಾದು ನಡೆಸುವನು. ಎಷ್ಟು ಜನ ಹೇಳ್ತಾರೆ ನನ್ನನ್ನು ಕಾಯುವುದು ದೇವರಾಗಿದ್ದಾನೆ. ಅಲ್ಲಿ ಬೈಬಲ್ ಹೇಳ್ತಾರೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆ ಕೊಡುತ್ತದೆ. ಅಲ್ಲಿ ವಾಕ್ಯ ಆದ್ರೆ ಪರಿಣಾಮಕ್ಕೆ ಏನ್ ಮಾಡ್ತದೆ ಅಂದ್ರೆ ಅದು ರಿಸಲ್ಟ್ಗೋಸ್ಕರ ಅದು ಕಾಯ್ತದೆ. ಎಷ್ಟು ಜನ ಇವತ್ತು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ? ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ನೀವು ಕಾಯ್ತಾ ಇದ್ರೆ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ನಂತರ ವಾಕ್ಯದಲ್ಲಿ ಮೋಸ ಮಾಡದಂತೆ ಹೇಳಿ, ನನ್ನ ದೇವರು ಮೋಸ ಮಾಡುವುದಿಲ್ಲ, ನಮ್ಮ ದೇವರು ಮೋಸ ಮಾಡುತ್ತಿಲ್ಲ. ನೀನು ಕರೆದಾಗ ಈಗೋ ಇದ್ದೇನೆ ಎಂಬುದಾಗಿ ಹೇಳುವ ದೇವರು ನಮ್ಮ ದೇವರಾಗಿದೆ. ಅಲ್ಲಿ ಇವತ್ತು ಜನರು ಮೋಸ ಮಾಡ್ತಾರೆ, ಕುಟುಂಬದವರು ಮೋಸ ಮಾಡ್ತಾರೆ, ಆದ್ರೆ ನನ್ನ ದೇವರು ಎಂದಿಗೂ ಮೋಸ ಮಾಡುವುದಿಲ್ಲ. ಅಲ್ಲಿ ಬೈಬಲ್ ಹೇಳ್ತದೆ ಮೋಸ ಮಾಡೋದು ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುತ್ತದೆ, ತಾಮಸವಾಗದು. ಎಷ್ಟು ಜನ ಇವತ್ತು ನಂಬ್ತೀರಿ ನನ್ನ ಜೀವಿತದಲ್ಲಿ ದೇವರ ಸಹಾಯ ಬಂದೇ ಬರ್ತದೆ, ದೇವರ ಸಹಾಯ ಬಂದೇ ಬರ್ತದೆ. ಹಲ್ಲೆಲೂಯಾ. ಈ ಒಂದು ಗಾಳಿ ನೋಡಿ ಯಾವ ರೀತಿಯಲ್ಲಿ ಅವರನ್ನು ಏನ್ ಮಾಡಿತು, ತಡೆಯಿತು. ಎದುರು ಗಾಳಿ, ಹುಚ್ಚು ಗಾಳಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಮತ್ತೆ ಹುಯ್ದಾಡಿಸುವ ಗಾಳಿ. ಇಂಥ ಗಾಳಿಯ ಮಧ್ಯೆ ಅವರು ಹೋಗುತ್ತಿರುವಾಗ ಆ ಒಂದು ಹಡಗಿನಲ್ಲಿ ಯಾರಿದ್ದ? ಅಪೊಸ್ತಲನಾದ ಪೌಲ ಇದ್ದ. ಹೌದಾ? ಅಪೊಸ್ತಲನಾದ ಪೌಲ. ಆದ್ರಿಂದ ಅವರ ಪ್ರಾಣಕ್ಕೆ ಏನಾಗ್ಲಿಲ್ಲ. ಅಲ್ಲಿ ಅವರ ಪ್ರಾಣಕ್ಕೆ ಏನಾಗ್ಲಿಲ್ಲ. ದೇವರು ಅವನಿಗೆ ಮಾತನಾಡ್ತಿದ್ದಾನೆ, ನಿನ್ನ ನಿಮಿತ್ತವಾಗಿ. ಹೌದಾ? ಹಾಗೆಂದರೆ ನಿನ್ನ ನಿಮಿತ್ತವಾಗಿ ಈ ಎಲ್ಲ ಜನರ ಪ್ರಾಣವನ್ನು ನಾನು ಕಾಪಾಡ್ತೇನೆ ಅಂತ. ಎಷ್ಟು ಜನ ನಂಬ್ತೀರಿ ಇವತ್ತು ನಿನ್ನ ಕುಟುಂಬದಲ್ಲಿ ನೀನು ದೇವರನ್ನು ಕಂಡಿದ್ರೆ ನಿನ್ನ ನಿಮಿತ್ತವಾಗಿ ಇವತ್ತು ದೇವರು ನಿಮ್ಮ ಕುಟುಂಬವನ್ನು ಕಾಪಾಡ್ತಾನೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬವನ್ನು ದೇವರು ಕಾಪಾಡ್ತಾನೆ. ಯಾವ ಗಾಳಿ ಆಗಲಿ, ಹುಚ್ಚು ಗಾಳಿ ಆಗಲಿ, ಯಾವುದೇ ಗಾಳಿ ಆಗಲಿ, ದೊಡ್ಡ ಬಿರುಗಾಳಿ ಆಗಲಿ, ಎದುರು ಗಾಳಿ ಆಗಲಿ, ಕರ್ತನು ಕಾಪಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಕಾಪಾಡುವ ದೇವರಾಗಿದ್ದಾನೆ. ಅಲ್ಲಿ ನೀವು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 48ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 48ನೇ ವಾಕ್ಯ, ಅಲ್ಲಿ ಸಹ ಒಂದು ಗಾಳಿ ಬೀಸುತ್ತದೆ. ಏನಂದ್ರೆ ಎದುರು ಗಾಳಿ ಬೀಸುವುದರಿಂದ ಶಿಷ್ಯರು ಏನ್ ಮಾಡಿದಂತೆ, ಹುಟ್ಟು ಹಾಕಿ ಹಾಕಿ ಒದ್ದಾಡುವುದನ್ನು ಯಾರು ಕಂಡದ್ದು? ಎಷ್ಟು ಜನ ಹೇಳ್ತೀರಿ ಎಸ್ ಸ್ವಾಮಿ ಕಂಡಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದೇ ಗಾಳಿ ಬಡ್ದಿದ್ರೆ ಸ್ವಾಮಿ ಕಾಣ್ತಾ ಇದ್ದಾನೆ. ಅದು ಹುಚ್ಚು ಗಾಳಿ ಆಗಲಿ, ಎದುರು ಗಾಳಿ ಆಗಲಿ, ನಿನ್ನ ನಾಶ ಮಾಡುವ ಗಾಳಿ ಆಗಲಿ, ನೀನು ಭಯ ಪಡುವ ಅಗತ್ಯ ಇಲ್ಲ. ನಿನ್ನ ದೋಣಿಯಲ್ಲಿ ಯೇಸು ಇದ್ದಾನೆ. ಎಷ್ಟು ಜನ ನನ್ನ ದೋಣಿಯಲ್ಲಿ ಯೇಸು ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮ್ಮ ರಕ್ಷಕನ ಅವನಾಗಿದ್ದಾನೆ, ನಮ್ಮ ವಿಮೋಚಕನ ಅವನಾಗಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ಯೇಸು ಕಂಡನು. ಮತ್ತೆಂತಾಯ್ತು? ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ ಶಿಷ್ಯರು ಒದ್ದಾಡುವುದನ್ನು ನೋಡಿದ್ದು ಯೇಸು ಸ್ವಾಮಿ ಎಲ್ಲಿ ಬಂದದ್ದು? ಸಮುದ್ರದಲ್ಲಿ ನಡೆದುಕೊಂಡು ಬಂದ. ಸ್ವಾಮಿಗೆ ಯಾವ ಹಡಗು ಬೇಡ. ಹೌದಾ? ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬಿರ್ತಾರೆ?
ಯಾರು ಬೆಳಿಗ್ಗೆ 4 ಗಂಟೆಗೆ ನಿನ್ನ ಬಳಿಗೆ ಬರ್ಲಿಕ್ಕಿಲ್ಲ. ಆದ್ರೆ ದೇವರು ಮಾತಾಡಿ ರಾತ್ರಿ 12 ಗಂಟೆ ಆಗಲಿ, ಮಧ್ಯಾಹ್ನದ ಯಾವುದೇ ಕಳಿಗೆಯಾಗಲಿ ಆತನು ಯಾವಾಗಲೂ ನಿನ್ನ ಬಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಒಂದು ಕಾರಣ ಹೇಳಿಕ್ಕೆ ಇಷ್ಟಪಡ್ತಾನೆ, ಆತನ ನಿದ್ರೆ ಮಾಡಲಿಕ್ಕೆ ಬಿಡಬಾರ್ದು. ಇವತ್ತು ಅನೇಕರ ಕ್ರೈಸ್ತರೇ ಇರ್ತಾರೆ, ಆದ್ರೆ ಕ್ರಿಸ್ತನ ನಿದ್ದೆ ಮಾಡಿದ್ರಿಂದ ಈ ಗಾಳಿಯ ಹೊಡೆತಕ್ಕೆ ಅವರು ಬಿದ್ದಿದ್ದಾರೆ. ಯೋಬನ ಪುಸ್ತಕಕ್ಕೆ ಹೋಗಿರಿ, 1ನೇ ಅಧ್ಯಾಯ 19ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಯೋಬನ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯಕ್ಕೆ ಬನ್ರಿ. ಯೋಬನ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ. ಈಗ ಅರಣ್ಯದ ಕಡೆಯಿಂದ ಬಿರುಗಾಳಿ ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು. 1 ನಿಮಿಷ, ಗಾಳಿ ಹೇಗೆ ಬಡಿತದೆ? ಎಷ್ಟು ಬದಿಗೆ ಬಿಡ್ತದೆ? ಆಗ ನೀವು ನೋಡಿದ್ರೆ ಗಾಳಿ ನಿಮ್ಮ ಮನೆಗೆಲ್ಲ ಬಡಿತಲ್ಲ, ಎಷ್ಟು ಸೈಡ್? 1 ಸೈಡಿಗೆ ಬಡಿತದೆ, ಅಲ್ಲಿ 1 ಸೈಡಿಗೆ ಬಿಡುತ್ತೆ. ಆದ್ರೆ ಯೋಬನ ಮನೆಗೆ ಎಷ್ಟು ಸೈಡ್ ಬದಿ ಬಡಿಯಿತು? 4 ಸೈಡ್ ಬಡಿಯುತ್ತದೆ. ಹಲ್ಲೆಲೂಯಾ! ಇದು ಯಾವ ಗಾಳಿ? ಯಾರ ಗಾಳಿ? ಸೈತಾನನ ಗಾಳಿ. ಹೌದು, ಸೈತಾನನ ಗಾಳಿ. 4 ಪಿಲ್ಲರ್ ನೋಡಿ. ಯೋಬ ಏನಾಗಿದೆ? ಅವನು ಶ್ರೀಮಂತ, ಹೌದಲ್ಲ? ಯೋಬನ ಮನೆ ಹೇಗಿರ್ಬೋದು? ಕಟ್ಟಿಮುಟ್ಟಾಗಿ ಕಟ್ಟಿದ ಮನೆ. ನಾನು ಹೇಳ್ತೇನೆ, ಇವತ್ತು ನಿನ್ನ ಮನೆ ಇಂಪಾರ್ಟೆಂಟ್ ಅಲ್ಲ, ನಿನ್ನ ಹಣ ಇಂಪಾರ್ಟೆಂಟ್ ಅಲ್ಲ, ನಿನ್ನ ಬುದ್ಧಿ ಇಂಪಾರ್ಟೆಂಟ್ ಅಲ್ಲ, ನಿನಗೆ ನನಗೆ ದೇವರು ಇಂಪಾರ್ಟೆಂಟ್ ಆಗಿದೆ. ದೇವರು ನಿನ್ನ ಜೀವಿತದಲ್ಲಿ ಇಂಪಾರ್ಟೆಂಟ್ ಆದ್ರೆ 4 ಕಡೆ ಬಂದ್ರು ಸಹ ದೇವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ! ಇಲ್ಲಿ ಏನಾಯ್ತದೆ? 4 ಕಡೆಗಳಿಗೆ ಏನಾಗ್ತದೆ? ಪಡೆದು ಮನೆಯು ಯಾರ ಮೇಲೆ ಬಿದ್ದತೆ? ಸೈತಾನನ ಟಾರ್ಗೆಟ್ ಯಾರು ಗೊತ್ತುಂಟ? ಯವನಸ್ಥ ಮಕ್ಕಳು. ಮನೆಯ ಪಿಲ್ಲರ್ ಅನ್ನು ಅವನು ಹೊಡಿತಾನೆ. ಹಲ್ಲೆಲೂಯಾ! ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ! ಇವತ್ತು ನಿಮ್ಮ ಮನೆಗೆ ಅವನು ಹೊಡೆದಿರಬಹುದು. ಹಲ್ಲೆಲೂಯಾ! ನಿಮ್ಮ ಮನೆಗೆ ಇದೇ ರೀತಿ ಆ ರೀತಿಯಾಗಿ ಹೊಡೆದಿರಬಹುದು. ಹಲ್ಲೆಲೂಯಾ! ಒಂದು ಪಕ್ಷ ಯೇಸು ನಿಮ್ಮ ಜೀವಿತದಲ್ಲಿ ಇರುತ್ತಿದ್ರೆ, ಹಲ್ಲೆಲೂಯಾ, ಈ ಒಂದು ಘಟನೆ ಆಗ್ತಿರ್ಲಿಲ್ಲ. ಅಲ್ಲಿ ಬೈಬಲ್ ಹೇಳ್ತದೆ, ಯೋಬನ ಮಕ್ಕಳು ಹಿಂದಿನ ರಾತ್ರಿ ಏನ್ ಮಾಡ್ತಿದ್ರು ಗೊತ್ತುಂಟ? ಪಾರ್ಟಿ ಮಾಡ್ತಿದ್ರಂತೆ. ಏನ್ ಮಾಡ್ತಿದ್ರು? ಪಾರ್ಟಿ. ಮನೆಯಲ್ಲಿ ಔತಾಣ. ಯೋಬನ ಎಲ್ಲ ಮಕ್ಕಳಿದ್ರು, 10 ಮಂದಿ ಸಾಲಿದ್ರು. ಯೋಬನಿಗೆ ಆಸ್ತಿ ಯಾರು? ಮಕ್ಕಳು. ಇವತ್ತು ನಿಮ್ಮ ಮಕ್ಕಳು ನಿಮಗೆ ಆಸ್ತಿ ಆಗಿದ್ರು, ಆದ್ರೆ ಈ 4 ಕಡೆಯಿಂದ ಸೈತಾನ ಆ ಗಾಳಿ ಬೀಸಿದ್ರಿಂದ ಅವರನ್ನು ಫಸ್ಟ್ ತೆಗೆಯುವುದು. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಇವತ್ತೊಂದು ಕೆಲವೊಂದು ವಿಷಯವನ್ನು ಕಳೆದುಕೊಂಡಿರಬಹುದು, ಇನ್ನು ನೀವು ಕಳೆದುಕೊಳ್ಳುವುದಿಲ್ಲ. ಯಾಕಂದ್ರೆ ಯೇಸುವಿನ ಬಳಿಗೆ ನೀವು ಬಂದಿದ್ದೀರಿ. ಅಲ್ಲಿ ಯೇಸುವಿನ ಬಳಿಗೆ ಬಂದಿದ್ದೀರಿ. ನೀವು ಯೇಸುವಿನ ಬಳಿಗೆ ಬಂದ್ರೆ ಯಾವ ಗಾಳಿ ನಿಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಯಾವ ಸಂಹಾರಕ ನಿಮ್ಮ ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ. ಇವತ್ತು ಅರ್ಥ ಮಾಡಿಕೊಳ್ಳುವುದಿಲ್ಲ ಜನರು. ಇವತ್ತು ಕೆಲವೊಂದು ಶತ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕುಟುಂಬವನ್ನು ನಾಶ ಮಾಡ್ತಾನೆ. ವಿಶೇಷವಾಗಿ ಇವತ್ತು ಯವನಸ್ಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಟಾರ್ಗೆಟ್ ಯಾರು ಗೊತ್ತುಂಟ? ಯವನಸ್ಥ ಮಕ್ಕಳು. ಕುಟುಂಬದಲ್ಲಿ ಅನೇಕರನ್ನು ಇವತ್ತು ಈ ಗಾಳಿ ಏನ್ ಮಾಡಿದೆ? ಕೆಳಗೆ ಹಾಕಿದೆ. ಬೈಬಲ್ ಬೀಸುವಾಗ ಏನಾಯ್ತಂತೆ? ಅವನು ಏನಾಗತ್ತೆ? ಏನಂತೆ? ಅವನು ಸತ್ತು ಹೋದರು. ಸಾಲಿಗೆ ಕಾರಣ ಏನು? ಗಾಳಿ. ಗಾಳಿಯ ನಿಮಿತ್ತವಾಗಿ ಯೋಬನ 10 ಮಕ್ಕಳು ಸತ್ತು ಹೋದರು. ಇವತ್ತು ನಾವು ಸೈತಾನನ ತಂತ್ರವನ್ನು ನಾವು ಅರಿಯದವರಲ್ಲ ಅಂತ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳ್ತ, ನಿಮ್ಮ ಕುಟುಂಬದಲ್ಲಿ ಉಳಿಲಿಕ್ಕೆ ಕಾರಣ ಕೆಲವರು ಏನ್ ಗೊತ್ತಿಲ್ಲ? ನೀವು ದೇವರ ಬಳಿಗೆ ಬಂದದ್ರಿಂದ. ಯಾಕಂದ್ರೆ ಅವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆ ಬಿರುಗಾಳಿ ಬರುವಾಗ ಅವರ ಪ್ರಯತ್ನವನ್ನು ಮಾಡಿ ನಂತರ ಏನ್ ಮಾಡ್ತಾರೆ? ಅವರು ಯೇಸು ಸ್ವಾಮಿಯನ್ನು ಎಬ್ಬಿಸ್ತಾರೆ. ಎಬ್ಬಿಸಿ ಏನ್ ಹೇಳ್ತಾರೆ? ಗುರುವೇ ಗುರುವೇ, ನಾವು ಸಾಯುವುದು ನಿನಗೆ ಇಷ್ಟವೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಿನ್ನ ಪ್ರಾಣ ದೇವರಿಗೆ ಅಮೂಲ್ಯವಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಏನಾದರೂ ಕಳೆದುಕೊಂಡ್ರೆ ಅದು ದೇವರ ಕಾರಣವಲ್ಲ, ನಾವು ದೇವರನ್ನು ದೂರ ಬಿಟ್ಟದ್ರಿಂದ, ನಮ್ಮ ದೇವರನ್ನು ನಿದ್ರೆ ಮಾಡಲಿಕ್ಕೆ ಬಿಟ್ಟದ್ರಿಂದ. ಇವತ್ತು ಎಲ್ಲರ ಜೀವಿತದಲ್ಲಿ ದೇವರಿದ್ದಾನೆ, ಆದ್ರೆ ದೇವರನ್ನು ಹೊರಗಿಟ್ಟಿದ್ದಾರೆ. ಪ್ರಕಟಣೆ ಪುಸ್ತಕ 3ನೇ 20ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಒಂದು ಲವೋದಿಕೀಯ ಸಭೆಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ.
ಏನು ಲವದೋಕಿಯ ಸಭೆ. ಲವದೋಕಿಯ ಸಭೆ ಒಳಗೆ ಎಲ್ಲ ಆರಾಧನೆ ನಡೀತದೆ, ವಾಕ್ಯ ಉಂಟು, ಎಲ್ಲ ಉಂಟು, ಆದ್ರೆ ದೇವರಲ್ಲಿ ಇಲ್ಲ. ದೇವರು ಎಲ್ಲಿದ್ದಾರೆ? ಹೊರಗಿದ್ದಾನೆ. ಹೊರಗೆ ನಿಂತು ಏನ್ ಮಾಡ್ತಾರೆ? ಲವದೋಕಿಯ ಸಭೆಗೆ ಏನ್ ಹೇಳ್ತಾರೆ? ಈಗ ಬಾಗಿಲು ನಿಂತು ತಟ್ಟುತ್ತಾ ಇದ್ದೇನೆ. ಹಾಗಾದ್ರೆ ದೇವರ ಆಲಯದಲ್ಲಿ ಯಾರಿಲ್ಲ? ದೇವರಿಲ್ಲ. ಇವತ್ತು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ದೇವರಿಲ್ಲ. ದೇವರಿಲ್ಲದಿದ್ರೆ ನಾವು ಕೂಗಿದ್ರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ದೇವರು ಹತ್ತಿರದಲ್ಲಿ ಇರುವಂತೆ ನಾವು ಮಾಡಬೇಕು. ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ಹಲ್ಲೆಲೂಯಾ. ಈ ಗಾಳಿ ಸಾಧಾರಣ ಗಾಳಿ ಅಲ್ಲ, ಇದು ನಾಶ ಮಾಡುವ ಗಾಳಿ. ಹಲ್ಲೆಲೂಯಾ. ಇವತ್ತು ನಾನು ಇಲ್ಲಿ ಇದ್ದವರಿಗೆ ಕೆಲವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇನ್ನು ಮುಂದೆ ನೀವು ಕಳಕೊಳ್ಳುವುದಿಲ್ಲ, ನೀವು ಕಳಕೊಳ್ಳುವುದಿಲ್ಲ, ನೀವು ಕಳಕೊಳ್ಳುವುದಿಲ್ಲ. ಆ ಮೆಲಿತಿ ಎಂಬ ದೀಪಕ್ಕೆ ಹೋಗುವ ಮೊದಲು ಪೌಲನು ಹೇಳ್ತಾ ಇದ್ದಾನೆ, ನಿನ್ನೆ ರಾತ್ರಿ ದಿವಸ ದೇವರು ನನ್ನೊಟ್ಟಿಗೆ ಮಾತನಾಡಿ ಹೇಳಿದ್ರೆ ನಿನ್ನ ನಿಮಿತ್ತ ಇವಾಗ ಯಾರು ಸಾಯುವುದಿಲ್ಲ. ಹಡಗು ನಷ್ಟವಾಗ್ತದೆ ಹೊರತು ನಿಮ್ಮಲ್ಲಿ ಒಬ್ಬರ ಪ್ರಾಣ ಏನಾಗುವುದಿಲ್ಲ. ಎಷ್ಟು ಜನ ನಂಬಿಕೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೆಲವರ ಜೀವಿತದಲ್ಲಿ ಕೆಲವು ನಷ್ಟವಾಗಿರಬಹುದು, ಒಂದು ಪಕ್ಷ ನಿಮ್ಮ ಹಡಗು ಸಹ ನಷ್ಟವಾಗಿರಬಹುದು. ಆದ್ರೆ ಇವತ್ತು ದೇವರ ಬಳಿಗೆ ಬಂದದ್ರಿಂದ ಆ ಹಡಗನ್ನು ತಿರುಗಿ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ಅವರು ಬಂದದ್ದು ಮೇಲಿದ್ದ ದೀಪಕ್ಕೆ ಹಡಗನ್ನು ಕೊಟ್ಟು ಅವರ ಮುಂದಿನ ಪ್ರಯಾಣಕ್ಕೆ ಹೋಗುವ ಹಾಗೆ ಮಾಡಿದ್ರೆ ಇವತ್ತು ಕರ್ತನು ನೀವು ಕಳೆದುಕೊಂಡದನ್ನು ತಿರುಗಿ ಕೊಡ್ಲಿಕ್ಕೆ ಅವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಎಬ್ಬಿಸ್ತಾ ಇದ್ದಾರೆ. ಎಬ್ಬಿಸಿ ಏನ್ ಹೇಳ್ತಿದ್ದಾರೆ? ಗುರುವೇ ಗುರುವೇ, ನಾವು ಸಾಯುವುದು ನಿನಗೆ ಇಷ್ಟವೇ. ಹಾಗೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಿಲ್ಲ? ಹಲ್ಲೆಲೂಯಾ. ಮುಂದೆ ವಾಕ್ಯ ಓದಿ, ನಾನು ನಿಲ್ಲಿಸ್ತೇನೆ ಅಲ್ಲಿ. ಆತನು ಎದ್ದು ಏನಂತೆ ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಏನ್ ಹೇಳ್ತಾರೆ? ಸುಮ್ಮನಿರು, ಮರೆಯಬೇಡ ಎಂಬುದಾಗಿ ಅಪ್ಪಣೆ ಕೊಟ್ಟ. ಇವತ್ತು ನಾನು ಹೇಳ್ತೇನೆ, ಅಪ್ಪಣೆ ಕೊಡುವ ಯೇಸುವನ್ನು ನಿನ್ನ ಜೀವಿತದ ಲೈಫ್ ಸ್ಟೈಲ್ ಮಾಡಬೇಕು. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇನ್ನು ನನ್ನ ದೇವರನ್ನು ಬಿಟ್ಟು ನಾನು ದೂರ ಹೋಗುವುದಿಲ್ಲ. ಹೇಳ್ರಿ, ನಾನು ಮೊದಲು ದೂರ ಹೋದದ್ದು ನಿಜ, ದೂರ ಹೋದದ್ರಿಂದ ಈ ನಷ್ಟ ಆದದ್ದು. ಹೌದಾ? ದೂರ ಹೋದದ್ರಿಂದ ನಮಗೆ ನಷ್ಟ. ನಾವು ಒಂದು ಪಕ್ಷ ದೇವರ ಬಳಿಗೆ ಇರ್ತಿದ್ರೆ ಏನಾಗ್ತಿರ್ಲಿಲ್ಲ, ನಷ್ಟ ಆಗ್ತಿರ್ಲಿಲ್ಲ. ಕೆಲವರೆಲ್ಲ ನಷ್ಟ ಆದ ನಂತರ ದೇವರ ಬಳಿಗೆ ಬರ್ತಾರೆ. ನಾನು ಹೇಳ್ತೇನೆ, ನಷ್ಟ ಆಗುವ ಮೊದಲೇ ದೇವರ ಬಳಿಗೆ ಬಂದ್ರೆ ಈ ಹುಚ್ಚು ಗಾಳಿ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಲ್ಲೇ ಈ ಎದುರು ಗಾಳಿ ನಿನ್ನನ್ನು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ನಿನ್ನ ಜೀವಿತ ಏನೇ ಅಲ್ಲೋಲ ಕಲ್ಲೋಲ ಮಾಡಿದ್ರು ಸಹ ನಿನಗೆ ಏನು ತಟ್ಟುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಅಲ್ಲಿ 91ನೇ ಕೀರ್ತನೆ ಹೇಳ್ತದೆ, ಯೆಹೋವನೇ ನನ್ನ ಶರಣನು. ಹಲ್ಲೆಲೂಯಾ. ಯಾವ ಉಪದ್ರವ ನಿನ್ನ ಗುಡಾರ ಸಮೀಪಕ್ಕೆ ಬರದಾಗಿ ದೇವರು ಕಾಪಾಡ್ತಾನೆ. ನಾನು ಬಲವಾಗಿ ನಂಬ್ತೇನೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ನೀನು ಮಾಡಬೇಕಾದ ಕಾರ್ಯ, ಯೇಸು ಕ್ರಿಸ್ತನ ಇವತ್ತು ಬರೆಗೆ ನಿದ್ದೆ ಮಾಡಿದ್ರೆ ನಿದ್ರೆ ಮಾಡುವ ಯೇಸುವನ್ನು ಎಬ್ಬಿಸಿ ನಿನ್ನ ಲೈಫ್ ಸ್ಟೈಲ್ ಆಗಿ ಮಾಡು. ಅಲ್ಲಿ ಒಂದು ಪಕ್ಷ ದೇವರಿಂದ ದೂರವಾಗಿದ್ರೆ ತಿರುಗಿ ದೇವರ ಬಳಿಗೆ ಬಂದು ನಿಲ್ಲುಕೋ. ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಾನು ಬಲವಾಗಿ ನಂಬ್ತೇನೆ, ಇಲ್ಲಿಂದ ಕೆಲವರ ಜೀವಿತದಲ್ಲಿ ದೇವರ ಶಬ್ದದಿಂದ ಮಾತನಾಡುತ್ತಿದ್ದಾರೆ. ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಕೆಲವೊಂದು ಗಾಳಿ ಬೀಸಿದ ನಿಮಿತ್ತವಾಗಿ ನಿನಗೆ ಹಾನಿಯಾಗಿರಬಹುದು. ಇವತ್ತು ನೀನು ನನ್ನ ಬಳಿಗೆ ಬಂದಿದ್ದೀಯಲ್ಲ, ಇನ್ನು ನಿನಗೆ ಹಾನಿ ಆಗುವುದಿಲ್ಲ. ಎಲ್ಲರೂ ಸ್ವಲ್ಪ ಸಮಯ ದೇವರ ಬಳಿಗೆ ಸ್ತೋತ್ರ ಹೇಳಿ. ದೇವರೇ, ನನಗೆ ನೀನು ಬೇಕು, ನನಗೆ ನೀನು ಬೇಕು ಸ್ವಾಮಿ. ದೇವರೇ, ನಿನ್ನನ್ನು ಬಿಟ್ಟು ನಾನು ದೂರ ಹೋಗುವುದೇ ಇಲ್ಲ. ಇವತ್ತು ನನ್ನ ಜೀವಿತದಲ್ಲಿ ಈ ಒಂದು ಗಾಳಿಯ ಬಡಿತಕ್ಕೆ ಒಪ್ಪಿಸಲಿಕ್ಕೆ ಕಾರಣ ನಾನು ನಿನ್ನಿಂದ ದೂರ ಹೋಗಿದ್ದೆ. ನಾನು ನಿದ್ದೆ ಮಾಡಲಿಕ್ಕೆ ನಿನ್ನನ್ನು ಬಿಟ್ಟಿದ್ದೆ. ಇನ್ನು ಮುಂದೆ ನಾನು ಬಿಡುವುದಿಲ್ಲ ಸ್ವಾಮಿ. ನನ್ನ ಜೀವಿತದಲ್ಲಿ ನೀನು ಮಾತ್ರ ಸಾಕು. ಹಲ್ಲೆಲೂಯಾ. 40 ವರ್ಷ ಮೋಶೆ ಅಡವಿಯಲ್ಲಿ ಹೋದ. ಅವನ ಜೊತೆ ಯಾರು ಸಹ ಮಾತಾಡ್ತಿರ್ಲಿಲ್ಲ, ದೇವರಿಂದ ದೂರ ಹೋದ. ಆದ್ರೆ 40 ವರ್ಷ ನಂತರ 70 ವರ್ಷ
ನಿನ್ನನ್ನು ಬೀಳಿಸಿದ ಗಾಳಿ ಇವತ್ತು ನೀವು ಎದ್ದು ನಿಲ್ಲಕ್ಕೆ ಕಾರಣ. ದೇವರು ಆ ಗಾಳಿಯನ್ನು ಶಾಂತಪಡಿಸಿದ. ಥ್ಯಾಂಕ್ ಯು ಲಾರ್ಡ್ ಕರ್ತನೆ, ನಮ್ಮೊಂದಿಗೆ ಮಾತನಾಡಿದಕ್ಕೆ ಸ್ತೋತ್ರ. ಸೇರಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ವಚನ 100ರಷ್ಟು ಕಾರ್ಯ ಮಾಡಿ ಎಲ್ಲವನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೀಳುವಂತೇನೆ ತಂದೆ. ಆಮೇಲೆ ಆಹಾ ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವ.